ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ತನ್ನದೇ ಛಾಪು ಮೂಡಿಸಿದೆ. ಆದ್ರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ. ಜನರು ಅಂಗಾಂಗ ದಾನ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಮೂಢನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟು. ಅಂಗಾಂಗ ದಾನದಲ್ಲಿ ರಾಜ್ಯ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ. ಬೆಂಗಳೂರು ಐಟಿ ಸಿಟಿ ಅನ್ನೋ ಖ್ಯಾತಿ ಪಡೆದಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರು ಬೆಳೆದಿದೆ. ಆದ್ರೆ ಅಂಗಾಂಗ ದಾನ ವಿಚಾರದಲ್ಲಿ ಸಿಟಿ ಜನ ಹಿಂದೆ ಉಳಿದಿದ್ದಾರೆ. ಹೀಗಾಗಿ 2ನೇ ಸ್ಥಾನದಲ್ಲಿದ್ದ ರಾಜ್ಯ ಇದೀಗ 3ನೇ ಸ್ಥಾನಕ್ಕೆ ಬಂದಿದೆ. ಅಂಗಾಂಗ ದಾನದ ಬಗ್ಗೆ ವೈದ್ಯರು ಸಾಕಷ್ಟು ಅರಿವು ಮೂಡಿಸುತ್ತಿದ್ದಾರೆ. ಇಷ್ಟಾದ್ರೂ ಮೂಢನಂಬಿಕೆಗಳು ಅಡ್ಡಿ ಉಂಟು ಮಾಡ್ತಿವೆ. ಈ ಜನ್ಮದಲ್ಲಿ ಕಣ್ಣು, ಕಿಡ್ನಿ, ಚರ್ಮ, ಲಿವರ್, ಹೃದಯ, ಕರುಳು ಹೀಗೆ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಂಬರೋ ಜನ್ಮದಲ್ಲಿ ಅಂಗವೈಕಲ್ಯತೆ ಕಾಡಬಹುದು ಅಂತ ಭಯ ಪಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಆರ್ಗನ್ ಡೊನೇಷನ್ 30% ಕುಸಿತ ಕಂಡಿದೆ. ಅದು ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಅಂದ್ರೆ ದೇಹ ಛಿದ್ರ ಆದ್ರೆ ನಮಗೆ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಂತ ಆ ಥರ ಎಲ್ಲ ಇತ್ತು. ಈಗ ನೋಡಿ, ತಾಯಿ ಮಗನ್ಗೆ ಆಕ್ಸಿಡೆಂಟಲ್ ಸತ್ತಾಗ ಕೊಡ್ತಾಳೆ ಅಂದ್ರೆ ತಾಯಿಗಿಂತ ಯಾರು ಬೇಕು? ತಾಯಿ ತನ್ನ ಮಗನಿಗೆ ಅಥವಾ ಯಜಮಾನಂಗೆ ದುಡಿತಾ ಇರೋ ಕೈಗೆ ಆಕ್ಸಿಡೆಂಟ್ ಆದಾಗ ಕೂಡ ಮುಂದೆ ಬಂದು ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಆ ಕಣ್ಣು ಕೊಡೋದ್ರಲ್ಲಿ ಕೂಡ ನಾವು ಮುಂದೆ ಇದೀವಲ್ಲ. ಅಂಗಾಂಗ ದಾನಗಳ ಪೈಕಿ ಚರ್ಮ ಹಾಗೂ ಕಿಡ್ನಿ ದಾನದ ಸಂಖ್ಯೆ ತೀರಾ ಇಳಿಮುಖ ಕಂಡಿದೆ. ಇದರಿಂದಾಗಿ ಸರಿಸುಮಾರು 5 ವರ್ಷ ಕಿಡ್ನಿಗಾಗಿ ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಡಿಮ್ಯಾಂಡ್ ಇಸ್ 100% ಅಂದ್ರೆ ಓನ್ಲಿ 10 to 20% ಅಷ್ಟೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರೋದು. ಕಾರ್ನಿಯಾ ಡೊನೇಷನ್ಗೆ ಹೋದಾಗ ನಾವು ಸ್ಕಿನ್ ಡೊನೇಷನ್ನು ಮಾಡ್ಬೋದು ಅವರು. ಬಟ್ ಜನಗಳಿಗೆ ಕೆಲವಿಂದ ನಾವು ಸ್ಕಿನ್ ಗ್ರಾಫ್ಟ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದೆ, ಮುಖ ಎಲ್ಲ ವಿಕಾರ ಆಗ್ತದೆ, ಬಾಡಿ ವಿಕಾರ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ. ದೇಹ ಮಣ್ಣಲ್ಲಿ ಮಣ್ಣಾಗೋ ಬದಲು 100 ಜನರಿಗೆ ಬೆಳಕಾಗೋ ಕಲ್ಪವೃಕ್ಷವಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ತನ್ನದೇ ಛಾಪು ಮೂಡಿಸಿದೆ. ಆದ್ರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ. ಜನರು ಅಂಗಾಂಗ ದಾನ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಮೂಢನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟು. ಅಂಗಾಂಗ ದಾನದಲ್ಲಿ ರಾಜ್ಯ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ. ಬೆಂಗಳೂರು ಐಟಿ ಸಿಟಿ ಅನ್ನೋ ಖ್ಯಾತಿ ಪಡೆದಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರು ಬೆಳೆದಿದೆ. ಆದ್ರೆ ಅಂಗಾಂಗ ದಾನ ವಿಚಾರದಲ್ಲಿ ಸಿಟಿ ಜನ ಹಿಂದೆ ಉಳಿದಿದ್ದಾರೆ. ಹೀಗಾಗಿ 2ನೇ ಸ್ಥಾನದಲ್ಲಿದ್ದ ರಾಜ್ಯ ಇದೀಗ 3ನೇ ಸ್ಥಾನಕ್ಕೆ ಬಂದಿದೆ. ಅಂಗಾಂಗ ದಾನದ ಬಗ್ಗೆ ವೈದ್ಯರು ಸಾಕಷ್ಟು ಅರಿವು ಮೂಡಿಸುತ್ತಿದ್ದಾರೆ. ಇಷ್ಟಾದ್ರೂ ಮೂಢನಂಬಿಕೆಗಳು ಅಡ್ಡಿ ಉಂಟು ಮಾಡ್ತಿವೆ. ಈ ಜನ್ಮದಲ್ಲಿ ಕಣ್ಣು, ಕಿಡ್ನಿ, ಚರ್ಮ, ಲಿವರ್, ಹೃದಯ, ಕರುಳು ಹೀಗೆ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಂಬರೋ ಜನ್ಮದಲ್ಲಿ ಅಂಗವೈಕಲ್ಯತೆ ಕಾಡಬಹುದು ಅಂತ ಭಯ ಪಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಆರ್ಗನ್ ಡೊನೇಷನ್ 30% ಕುಸಿತ ಕಂಡಿದೆ. ಅದು ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಅಂದ್ರೆ ದೇಹ ಛಿದ್ರ ಆದ್ರೆ ನಮಗೆ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಂತ ಆ ಥರ ಎಲ್ಲ ಇತ್ತು. ಈಗ ನೋಡಿ, ತಾಯಿ ಮಗನ್ಗೆ ಆಕ್ಸಿಡೆಂಟಲ್ ಸತ್ತಾಗ ಕೊಡ್ತಾಳೆ ಅಂದ್ರೆ ತಾಯಿಗಿಂತ ಯಾರು ಬೇಕು? ತಾಯಿ ತನ್ನ ಮಗನಿಗೆ ಅಥವಾ ಯಜಮಾನಂಗೆ ದುಡಿತಾ ಇರೋ ಕೈಗೆ ಆಕ್ಸಿಡೆಂಟ್ ಆದಾಗ ಕೂಡ ಮುಂದೆ ಬಂದು ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಆ ಕಣ್ಣು ಕೊಡೋದ್ರಲ್ಲಿ ಕೂಡ ನಾವು ಮುಂದೆ ಇದೀವಲ್ಲ. ಅಂಗಾಂಗ ದಾನಗಳ ಪೈಕಿ ಚರ್ಮ ಹಾಗೂ ಕಿಡ್ನಿ ದಾನದ ಸಂಖ್ಯೆ ತೀರಾ ಇಳಿಮುಖ ಕಂಡಿದೆ. ಇದರಿಂದಾಗಿ ಸರಿಸುಮಾರು 5 ವರ್ಷ ಕಿಡ್ನಿಗಾಗಿ ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಡಿಮ್ಯಾಂಡ್ ಇಸ್ 100% ಅಂದ್ರೆ ಓನ್ಲಿ 10 to 20% ಅಷ್ಟೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರೋದು. ಕಾರ್ನಿಯಾ ಡೊನೇಷನ್ಗೆ ಹೋದಾಗ ನಾವು ಸ್ಕಿನ್ ಡೊನೇಷನ್ನು ಮಾಡ್ಬೋದು ಅವರು. ಬಟ್ ಜನಗಳಿಗೆ ಕೆಲವಿಂದ ನಾವು ಸ್ಕಿನ್ ಗ್ರಾಫ್ಟ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದೆ, ಮುಖ ಎಲ್ಲ ವಿಕಾರ ಆಗ್ತದೆ, ಬಾಡಿ ವಿಕಾರ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ. ದೇಹ ಮಣ್ಣಲ್ಲಿ ಮಣ್ಣಾಗೋ ಬದಲು 100 ಜನರಿಗೆ ಬೆಳಕಾಗೋ ಕಲ್ಪವೃಕ್ಷವಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸಿಲಿಕಾನ್ ಸಿಟಿ ಬೆಂಗಳೂರು ದಿನೇ ದಿನೇ ಬೆಳೆಯುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರು ತನ್ನದೇ ಛಾಪು ಮೂಡಿಸಿದೆ. ಆದ್ರೆ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ಮೂಢನಂಬಿಕೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ. ಜನರು ಅಂಗಾಂಗ ದಾನ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿದ್ದಾರೆ. ಮೂಢನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟು. ಅಂಗಾಂಗ ದಾನದಲ್ಲಿ ರಾಜ್ಯ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ. ಬೆಂಗಳೂರು ಐಟಿ ಸಿಟಿ ಅನ್ನೋ ಖ್ಯಾತಿ ಪಡೆದಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರು ಬೆಳೆದಿದೆ. ಆದ್ರೆ ಅಂಗಾಂಗ ದಾನ ವಿಚಾರದಲ್ಲಿ ಸಿಟಿ ಜನ ಹಿಂದೆ ಉಳಿದಿದ್ದಾರೆ. ಹೀಗಾಗಿ 2ನೇ ಸ್ಥಾನದಲ್ಲಿದ್ದ ರಾಜ್ಯ ಇದೀಗ 3ನೇ ಸ್ಥಾನಕ್ಕೆ ಬಂದಿದೆ. ಅಂಗಾಂಗ ದಾನದ ಬಗ್ಗೆ ವೈದ್ಯರು ಸಾಕಷ್ಟು ಅರಿವು ಮೂಡಿಸುತ್ತಿದ್ದಾರೆ. ಇಷ್ಟಾದ್ರೂ ಮೂಢನಂಬಿಕೆಗಳು ಅಡ್ಡಿ ಉಂಟು ಮಾಡ್ತಿವೆ. ಈ ಜನ್ಮದಲ್ಲಿ ಕಣ್ಣು, ಕಿಡ್ನಿ, ಚರ್ಮ, ಲಿವರ್, ಹೃದಯ, ಕರುಳು ಹೀಗೆ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಂಬರೋ ಜನ್ಮದಲ್ಲಿ ಅಂಗವೈಕಲ್ಯತೆ ಕಾಡಬಹುದು ಅಂತ ಭಯ ಪಡ್ತಿದ್ದಾರೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಆರ್ಗನ್ ಡೊನೇಷನ್ 30% ಕುಸಿತ ಕಂಡಿದೆ. ಅದು ತುಂಬಾ ಕಡಿಮೆ ಆಗಿದೆ. ಏನಾಗುತ್ತೆ ಅಂದ್ರೆ ದೇಹ ಛಿದ್ರ ಆದ್ರೆ ನಮಗೆ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ ಅಂತ ಒಂದು ಆ ಥರ ಎಲ್ಲ ಇತ್ತು. ಈಗ ನೋಡಿ, ತಾಯಿ ಮಗನ್ಗೆ ಆಕ್ಸಿಡೆಂಟಲ್ಲಿ ಸತ್ತಾಗ ಕೊಡ್ತಾಳೆ ಅಂದ್ರೆ ತಾಯಿಗಿಂತ ಯಾರು ಬೇಕು? ತಾಯಿ ತನ್ನ ಮಗನಿಗೆ ಅಥವಾ ಯಜಮಾನಂಗೆ ದುಡಿತಾ ಇರೋ ಕೈಗೆ ಆಕ್ಸಿಡೆಂಟ್ ಆದಾಗ ಕೂಡ ಮುಂದೆ ಬಂದು ಅಂಗಾಂಗ ದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಆ ಕಣ್ಣು ಕೊಡೋದ್ರಲ್ಲಿ ಕೂಡ ನಾವು ಮುಂದೆ ಇದೀವಲ್ಲ. ಅಂಗಾಂಗ ದಾನಗಳ ಪೈಕಿ ಚರ್ಮ ಹಾಗೂ ಕಿಡ್ನಿ ದಾನದ ಸಂಖ್ಯೆ ತೀರಾ ಇಳಿಮುಖ ಕಂಡಿದೆ. ಇದರಿಂದಾಗಿ ಸರಿಸುಮಾರು 5 ವರ್ಷ ಕಿಡ್ನಿಗಾಗಿ ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಡಿಮ್ಯಾಂಡ್ ಇಸ್ 100% ಅಂದ್ರೆ ಓನ್ಲಿ 10 to 20% ಅಷ್ಟೇ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರೋದು. ಕಾರ್ನಿಯಾ ಡೊನೇಷನ್ಗೆ ಹೋದಾಗ ನಾವು ಸ್ಕಿನ್ ಡೊನೇಷನ್ನು ಮಾಡ್ಬೋದು ಅವರು. ಬಟ್ ಜನಗಳಿಗೆ ಕೆಲವಿಂದ ನಾವು ಸ್ಕಿನ್ ಗ್ರಾಫ್ಟ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದೆ, ಮುಖ ಎಲ್ಲ ವಿಕಾರ ಆಗ್ತದೆ, ಬಾಡಿ ವಿಕಾರ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದೆ. ದೇಹ ಮಣ್ಣಲ್ಲಿ ಮಣ್ಣಾಗೋ ಬದಲು 100 ಜನರಿಗೆ ಬೆಳಕಾಗೋ ಕಲ್ಪವೃಕ್ಷವಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಬಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.